ವಿರಾಜ್ ಕ್ರೂರ ಕುಟುಂಬದ ಮುಂದೆ ಮಾಡರ್ನ್ ಲುಕ್ ನಲ್ಲಿ ಅನ್ವಿತಾ ಮಾಸ್ ಎಂಟ್ರಿ. ತನ್ನ ಕ್ಯಾರೆಕ್ಟರ್ ಕೆಣಕಿದವರಿಗೆ ಆಶಿಕ್ ಜೋಯಿಶ್ ಹೆಸರು ಹೇಳಿನೇ ಅನ್ವಿತಾ ಸಾಲಿಡ್ ಕಪಾಳ ಮೋಕ್ಷ ಮಾಡಿದ್ಮೇಲೆ ಇವತ್ತಿನ ಈ ಮಹಾಯುದ್ಧಕ್ಕೆ ಕ್ಲೈಮ್ಯಾಕ್ಸ್ ತಿರುವು ಏನಾಗುತ್ತೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 20ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಅಕ್ಷಯ್ ಆಡಿದ ಮಾತುಗಳನ್ನ ಕೇಳಿದ ನಂತರ ಅವನ ತಂದೆ ತನ್ನ ಅದೇ ಹಳೆಯ ವ್ಯಂಗ್ಯದ ನಗುವಿನೊಂದಿಗೆ ಅವನ ಕಡೆಗೆ ನೋಡಿ ಹೇಳಿದ್ರು, ಅದು ಒಳ್ಳೆಯದು ಮಗನೆ, ನಿನ್ನ ಆಲೋಚನೆ ಕೇಳೋಕೆ ತುಂಬಾ ಕ್ರಾಂತಿಕಾರಿಯಾಗಿದೆ. ಆದ್ರೆ ದುರಾದೃಷ್ಟವಶಾತ್ ಇಂತಹ ವಿಷಯಗಳು ಕೇವಲ ಪುಸ್ತಕಗಳಲ್ಲಿ ಮಾತ್ರ ಚೆನ್ನಾಗಿ ಕೇಳಿಸುತ್ತವೆ, ನಿಜ ಜೀವನದಲ್ಲಿ ಅಲ್ಲ. ನನ್ಗೆ ಅನ್ವಿತಾ ಮೇಲೆ ಯಾವುದೇ ದ್ವೇಷ ಇಲ್ಲ. ನಾನು ಅವಳನ್ನ ಎಲ್ರಿಗಿಂತ ಕಡಿಮೆ ಏನೂ ಪ್ರೀತಿಸ್ತಿಲ್ಲ. ಆದ್ರೆ ನಾವು ವಾಸಿಸುವ ಈ ಸಮಾಜಕ್ಕೆ ವಿರುದ್ಧವಾಗಿ ಹೋಗೋಕೆ ನಮ್ ಕೈಯಿಂದ ಸಾಧ್ಯ ಇಲ್ಲ. ಅನ್ವಿತಾ ಮತ್ತೆ ವಿರಾಜ್ ಸಂಬಂಧದಲ್ಲಿನ ಏರಿಳಿತಗಳ ಬಗ್ಗೆ ಹೇಳೋದಾದ್ರೆ ಅವನ್ ಮಾಡಿದ್ದು ಸರಿ ಎಂದು ನಾನು ಯಾವತ್ತೂ ಹೇಳಿಲ್ಲ. ಆದ್ರೆ ಈಗ ಅವನು ತನ್ನ ತಪ್ಪನ್ನ ಅರಿತುಕೊಂಡು ಬಂದಿದ್ದಾನೆ. ಅವನು ಆ ಅಕ್ರಮ ಸಂಬಂಧವನ್ನ ಬಿಟ್ಟು ಎಲ್ಲವನ್ನ ಮರೆತು ಅನ್ವಿತಾಳನ್ನ ಅವಳ ಎಲ್ಲಾ ನ್ಯೂನ್ಯತೆಗಳೊಂದಿಗೆ ಮತ್ತೆ ಸ್ವೀಕರಿಸೋಕೆ ಸಿದ್ಧನಾಗಿದ್ದಾನೆ ಅಂದಮೇಲೆ ಅದ್ರಲ್ಲೇನ್ ತಪ್ಪಿದೆ? ಇದರಿಂದ ಅನ್ವಿತಾಳಿಗೆ ಮತ್ತೆ ಗಂಡ, ಮನೆ ಮತ್ತು ಮಗುವಿನ ಜವಾಬ್ದಾರಿ ಸಿಗುತ್ತೆ. ವಿರಾಜ್ಗೆ ಒಂದು ಫ್ಯಾಮಿಲಿ ಸಿಗುತ್ತೆ. ಮತ್ತೆ ಅನ್ವಿತಾ ಮೇಲಿರುವ ಆ ಕಳಂಕ ಕೂಡ ಸಮಾಜದಿಂದ ಅಳಿಸೋಗುತ್ತೆ. ಅನ್ವಿತಾಳ ಸಂಸಾರ ಮತ್ತೆ ಇತ್ಯರ್ಥ ಆಗುತ್ತೆ. ನಿಮ್ಗೆಲ್ರಿಗೂ ಇದಕ್ಕಿಂತ ಇನ್ನೇನ್ ಬೇಕು? ನಾನು ಅವಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಿದ್ದೀನಿ ಅಷ್ಟೆ. ಅನ್ವಿತಾಳ ತಂದೆ ಮಾತು ಮುಗಿಸೋ ಮುಂದೆನೆ ಅನ್ವಿತಾ ಅವ್ರ ಮಾತನ್ನ ಮಧ್ಯದಲ್ಲೇ ತಡೆದು ಹೇಳಿದ್ಲು, ಬಹುಶಃ ನೀವ್ ಹೇಳ್ತಿರೋದು ಸರಿ ಇರಬಹುದು ಅಪ್ಪ. ನಾನ್ ವಿರಾಜ್ಗೆ ಇನ್ನೊಂದು ಅವಕಾಶ ಕೊಡ್ಲೇಬೇಕು. ಇಷ್ಟೆಲ್ಲ ಆದ್ಮೇಲೂ ಅವನ್ನ ಮತ್ತೆ ಸ್ವೀಕರಿಸೋಕೆ ಸಿದ್ಧನಿದ್ದಾನೆ ಅಂದ್ಮೇಲೆ ನಾನು ಅವನ ನಿರ್ಧಾರವನ್ನ ಸ್ವಲ್ಪ ಗೌರವಿಸ್ಬೇಕಿರೋದು ನಿಜ. ಹೇಗಿದ್ರು ಎಲ್ರೂ ಇನ್ ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿಗೆ ಬರ್ತಿದ್ದಾರೆ ಅಲ್ವೇ? ನಾವೆಲ್ಲರೂ ಒಟ್ಟಿಗೆ ಕುಳಿತು ನಿರ್ಧರಿಸೋಣ. ಆದ್ರೆ ಇವತ್ತು ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗದು ಅನ್ನೋದು ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ. ಹೀಗೆ ಹೇಳ್ತಾ ಅನ್ವಿತಾ ಸದ್ದಿಲ್ದೆ ಹಾಲ್ನಿಂದ ಹೊರಟು ಉದ್ಯಾನದ ಕಡೆಗೆ ಬಂದ್ಲು. ಅವಳನ್ನ ಹಿಂಬಾಲಿಸ್ತಾ ರಿಧಿಮಾ, ಅಕ್ಷಯ್, ಆರವ್ ಮತ್ತು ರಿಷಬ್ ಕೂಡ ಹೊರಗೆ ಬಂದ್ರು. ಆದ್ರೆ ಅನ್ವಿತಾ ತಾನು ಕಂಪ್ಲೀಟ್ ಆಗಿ ಚೆನ್ನಾಗಿದ್ದೀನಿ ಅಂತ ಹೇಳಿ ಸ್ವಲ್ಪ ಸಮಯ ತನ್ನನ್ನ ಒಬ್ಬಂಟಿಯಾಗಿ ಬಿಡುವಂತೆ ಎಲ್ಲರಲ್ಲೂ ಕೇಳ್ಕೊಂಡ್ಲು. ಅವಳ ಮಾತು ಕೇಳಿ ರಿಷಬ್ ಹೊರತುಪಡಿಸಿ ಉಳಿದವರೆಲ್ಲರೂ ಅಲ್ಲಿಂದ ಹೊರಟೋದ್ರು. ಅನ್ವಿತಾ ತಿರುಗಿ ನೋಡಿದಾಗ ರಿಷಬ್ ಇನ್ನು ತನ್ನ ಪಕ್ಕದಲ್ಲಿಯೇ ನಿಂತಿರೋದನ್ನ ಗಮನಿಸಿದ್ಲು. ಅವಳು ಅವನ ಮುಖ ನೋಡಿ ಹೇಳಿದ್ಲು, ಕ್ಷಮಿಸಿ, ನಾನು ನಿಮ್ಮೆಲ್ಲರ ಮುಂದೆ ಅಷ್ಟು ಅಸಭ್ಯವಾಗಿ ವರ್ತಿಸಬಾರ್ದಿತ್ತು. ಆದ್ರೆ ನನಗೆ ಸ್ವಲ್ಪ ಸಮಯ ಒಬ್ಬಂಟಿಯಾಗಿರ್ಬೇಕು ಅನ್ನಿಸ್ತು. ಇದನ್ನ ಕೇಳಿದ ರಿಷಬ್ ಅವಳನ್ನ ನೇರವಾಗಿ ನೋಡದೆ ಅಲ್ಲೇ ಪಕ್ಕದಲ್ಲಿದ್ದ ಗುಲಾಬಿ ಗಿಡದಿಂದ ಒಂದು ಸುಂದರವಾದ ಹೂವನ್ನ ಕಿತ್ತು ಅನ್ವಿತಾಗೆ ನೀಡುತ್ತಾ ಸಾಫ್ಟ್ ಆಗಿ ಹೇಳ್ದ, ಅನ್ವಿತಾ, ನಾನೊಬ್ಬ ವೈದ್ಯ ಅಂತ ನಿನಗೆ ತಿಳಿದಿದೆ. ಅದರಲ್ಲೂ ನಾನು ಮೆದುಳಿನ ವೈದ್ಯ. ಹಾಗಾಗಿ ನನಗೆ ಮಾನವನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಎಂಬುದು ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಸ್ತುತ ನಿನ್ಗೆ ಒಂಟಿತನದ ಅಗತ್ಯ ಇಲ್ಲ. ಬದಲಾಗಿ ಯಾವುದೇ ಪ್ರಶ್ನೆ ಕೇಳದೆ ನಿನ್ನ ಇಡೀ ಮಾತನ್ನ ಶಾಂತವಾಗಿ ಕೇಳುವ ಒಬ್ಬ ಸಂಗಾತಿಯ ಅವಶ್ಯಕತೆ ಇದೆ. ಅದಕ್ಕೆ ಮಾತಾಡ್ತಾ ಸ್ವಲ್ಪ ದೂರ ನಡ್ಕೊಂಡು ಬರೋದು ನಿನ್ ಮನಸ್ಸಿಗೆ ಒಳ್ಳೇದು ಅಂತ ನಾನ್ ಭಾವಿಸ್ತೀನಿ. ನಿನ್ಗೆ ಯಾವುದೇ ಅಭ್ಯಂತರವಿಲ್ದಿದ್ರೆ ದಯವಿಟ್ಟು ನಮ್ ಜೊತೆ ಈ ಸುಂದರವಾದ ಬಡಾವಣೆಯ ರಸ್ತೆಯಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಬರೋಣ ಬಾ. ರಿಷಬ್ ಆಡಿದ ಮಾತುಗಳನ್ನ ಕೇಳಿದಾಗ ಅನ್ವಿತಾಗೆ ಅವನು ತನ್ನ ಇಡೀ ಮನಸ್ಸನ್ನ ಓದ್ತಿದ್ದಾನೆ ಅಂತ ಅನ್ನಿಸ್ತು. ಆದ್ರೆ ಅವಳಿಗೆ ಅವನ ಆ ಪ್ರೀತಿಯ ಆಫರ್ ಅನ್ನ ನಿರಾಕರಿಸೋಕೆ ಸಾಧ್ಯವಾಗ್ಲಿಲ್ಲ. ಹಾಗಾಗಿ ಇಬ್ರು ಗೇಟ್ ದಾಟಿ ನಿಧಾನವಾಗಿ ರಸ್ತೆಗೆ ಬಂದ್ರು. ಕೆಲವು ಹೆಜ್ಜೆಗಳು ಮುಂದೆ ಸಾಗ್ತಿದ್ದಂತೆ ರಿಷಬ್ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ತಾ ಅನ್ವಿತಾಳನ್ನ ಮೆಲ್ಲಗೆ ಪ್ರಶ್ನಿಸೋಕೆ ಪ್ರಾರಂಭಿಸ್ದ. ಹಾಗಾದ್ರೆ ನೀನೀಗ ಆಶೆಗ್ ಬಗ್ಗೆ ಯೋಚಿಸ್ತಿರೋದಕ್ಕೆ ಕಾರಣ ಏನು ಅನ್ವಿತಾ? ರಿಷಬ್ ಆಡಿದ ಮಾತುಗಳಿಂದ ಅನ್ವಿತಾಳಿಗೆ ಸ್ವಲ್ಪ ಆಶ್ಚರ್ಯವಾಯ್ತು. ಅವಳು ತಕ್ಷಣ ರಿಷಬ್ ಮುಖ ನೋಡಿದ್ಲು. ನಂತರ ಮತ್ತೆ ರಸ್ತೆಯ ಕಡೆಗೆ ತಿರುಗಿ ಕಣ್ಣು ಹಾಯಿಸ್ತಾ ತುಂಬಾ ಶಾಂತವಾಗಿ ಹೇಳಿದ್ಲು, ನೀವ್ ಯಾಕೆ ಹಾಗನ್ಕೊಂಡ್ರಿ ನಾನು ಆಶೆ ಬಗ್ಗೆ ಯೋಚಿಸ್ತಿದ್ದೀನಿ ಅಂತ? ನೀವು ಈಗಷ್ಟೇ ನನ್ನ ಕುಟುಂಬದವ್ರನ್ನ ಭೇಟಿ ಮಾಡಿದೀರಾ. ನನ್ನ ಇಡೀ ಪರಿಸ್ಥಿತಿ ಅಂಡ್ ನನ್ನ ಕರಾಳ ಭೂತಕಾಲದ ಬಗ್ಗೆ ಎಲ್ಲವನ್ನ ತಿಳ್ಕೊಂಡಿದ್ದೀರಾ. ಹೀಗಿರುವಾಗ ನಾನು ಇವತ್ತಿನ ಈ ಕಷ್ಟದ ಪರಿಸ್ಥಿತಿಯಲ್ಲೂ ಬೇರೆ ಯಾರೋ ಒಬ್ಬನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ನಿಮ್ಗನ್ಸುತ್ತಾ? ಅನ್ವಿತಾಳ ಆ ಮಾತು ಕೇಳಿ ರಿಷಬ್ ಮುಗುಳ್ನಗ್ತಾ ಹೇಳ್ದ, ಹೌದು ಅನ್ವಿತಾ, ನಾನು ಅದನ್ನೇ ನಂಬ್ತೀನಿ.
ಇವತ್ತಿನ ಈ ದಿನ ನೀನು ನಿನ್ನ ಕುಟುಂಬದ ಬಗ್ಗೆ ಅಥವಾ ಅದಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳ ಬಗ್ಗೆ ಸ್ವಲ್ಪನೂ ಚಿಂತಿಸ್ತಿಲ್ಲ. ಯಾಕಂದ್ರೆ ನೀನ್ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆವಾಗ್ಲೇ ಒಂದು ಗಟ್ಟಿಯಾದ ದೃಢ ನಿರ್ಧಾರದೊಂದಿಗೆ ಇಲ್ಲಿಗೆ ಬಂದಿದ್ಯಾ. ನನ್ನ ಪರ್ಸನಲ್ ಅನಿಸಿಕೆ ಪ್ರಕಾರ ಯಾವತ್ತು ಒಬ್ಬ ಹೆಣ್ಣು ತನ್ನ ಒಳಗಿನ ಭಾವನೆಗಳನ್ನ ಅಂಡ್ ಆ ನೋವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲ್ತ್ರೆ ಅವಳಿಗೆ ಲೈಫ್ ನಲ್ಲಿ ಎಂತಹದೇ ಕಠಿಣ ನಿರ್ಧಾರ ತಗೊಳ್ಳೋದು ಕೂಡ ತುಂಬಾ ಈಸಿ ಆಗುತ್ತೆ. ಅವಳು ಕಂಪ್ಲೀಟ್ ಸ್ಟ್ರಾಂಗ್ ಆಗ್ತಾಳೆ. ಇವತ್ತು ನೀನು ನಿನ್ನ ಭಾವನೆಗಳನ್ನ ಅಂಡ್ ಆ ನೋವನ್ನ ಮಾತ್ರ ಕಂಟ್ರೋಲ್ ಮಾಡಿಲ್ಲ, ಬದಲಾಗಿ ನಿನ್ನ ಇಡೀ ಆಸೆಗಳು ಅಂಡ್ ಉದ್ದೇಶಗಳನ್ನ ಕೂಡ ಕಂಪ್ಲೀಟ್ ಆಗಿ ನಿಯಂತ್ರಣಕ್ಕೆ ಇಟ್ಕೊಂಡಿದ್ಯಾ. ಹಾಗಾಗಿ ಇವತ್ ಸಂಜೆ ಇಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ನನ್ಗೆ ಯಾವುದೇ ಚಿಂತೆ ಇಲ್ಲ. ಇವಾಗ ನಿನ್ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿರೋ ಈ ಒಂದು ಗೊಂದಲ ಇದೆಯಲ್ಲ, ಅದು ಖಂಡಿತ ಆ ಪ್ರೀತಿಯ ನೆನಪಿನದ್ದೇ ಆಗಿದೆ. ಆದ್ರೆ ಈ ಕಷ್ಟವನ್ನು ನೀನು ತುಂಬಾ ಈಸಿಯಾಗಿ ದಾಟ್ತೀಯ ಅನ್ನೋ ಭರವಸೆ ನನಗಿದೆ. ರಿಷಬ್ ತುಂಬಾ ಸ್ನೇಹಪರ ಧ್ವನಿಯಲ್ಲಿ ಮಾತಾಡ್ತಾ ಅನ್ವಿತಾಳನ್ನ ನೀವು ಇಂದ ನೇರವಾಗಿ ನೀನು ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ದ. ಅವನ ಆ ಒಂದು ಅದ್ಭುತವಾದ ತಿಳುವಳಿಕೆ ಅನ್ವಿತಾಳಿಗೆ ವಿಪರೀತ ಆಶ್ಚರ್ಯ ಮತ್ತು ಅವಳ ಮನಸ್ಸಿಗೆ ಒಂದು ಬಿಗ್ ಇಂಪ್ರೆಷನ್ ತಂದ್ಕೊಟ್ಟಿತ್ತು. ಅವಳು ಮೆಲ್ಲಗೆ ನಗ್ತಾ ರಿಷಬ್ ಮುಖ ನೋಡಿ ಒಪ್ಕೊಂಡ್ಲು. ನೀವ್ ಹೇಳಿದ್ದು 100ಕ್ಕೆ 100 ಕರೆಕ್ಟ್. ನಾನು ನಿಜವಾಗಿಯೂ ಆಶಿಕ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅವಳು ಒಂದು ನಿಮಿಷ ಸೈಲೆಂಟ್ ಆಗಿ ನಡೆದು ಮುಂದುವರಿಸಿದ್ಲು. ನಿಮ್ಗೆ ಗೊತ್ತಾ ರಿಷಬ್, ಆಶಿಕ್ ನನ್ನ ಲೈಫ್ ಒಳಗಡೆ ಬಂದ ಮೇಲೆ ನನ್ಗೆ ಬದುಕೋಕೆ ಒಂದು ಹೊಸ ದೃಷ್ಟಿಕೋನ ಸಿಕ್ತು. ನಮ್ಮಿಬ್ರು ಮಧ್ಯೆ ಬೆಳೆದ ಆ ಬಾಂಧವ್ಯ ಕೇವಲ ಒಂದು ಸುಳ್ಳು ಭ್ರಮೆಯಾಗಿದ್ರು ಪರವಾಗಿಲ್ಲ. ಅದು ನನ್ನ ಪಾಲಿಗೆ ಒಂದು ಸುಂದರ ವಾಸ್ತವಕ್ಕಿಂತ ಖಂಡಿತ ಕಡಿಮೆ ಇರಲಿಲ್ಲ. ಕಾಲೇಜಿನಲ್ಲಿ ಆ ಹಳೆಯ ಅನ್ವಿತಾಳ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರುವಾಗ್ಲೇ ನಾನು ನನ್ನೊಳಗಿರೋ ಈ ಅಸಲಿ ಅನ್ವಿತಾಳ ಅಸ್ತಿತ್ವವನ್ನ ಗುರ್ತಿಸ್ಕೊಳ್ಳೋಕೆ ಚಾನ್ಸ್ ಸಿಕ್ತು. ನಾನು ಆಶಿಕ್ ನನ್ನ ಪ್ರಾಣಕ್ಕಿಂತ ಜಾಸ್ತಿ ಲವ್ ಮಾಡ್ತಿದ್ದೆ ಅನ್ನೋ ವಿಷಯವನ್ನ ನಾನಂತೂ ಯಾವತ್ತೂ ನಿರಾಕರಿಸಲ್ಲ. ಅಂಡ್ ಆ ಪ್ರೀತಿಯ ಬಗ್ಗೆ ನನಗೆ ಲೈಫ್ ನಲ್ಲಿ ಯಾವುದೇ ಸಣ್ಣ ವಿಷಾದ ಕೂಡ ಇಲ್ಲ. ಯಾವತ್ತಿದ್ರೂ ಒಂದಿನ ಆಶಿಕ್ಗೆ ನಾನು ಆ ಹಳೆಯ ಅನ್ವಿತಾ ಅಲ್ಲ ಅನ್ನೋ ಅಸಲಿ ಸತ್ಯ ಗೊತ್ತೇ ಆಗುತ್ತೆ ಅಂತ ನಾನು ಮುಂಚೆನೆ ತಿಳಿದಿತ್ತು. ಎಲ್ಲವೂ ಗೊತ್ತಿದ್ರು ಯಾಕೋ ಗೊತ್ತಿಲ್ಲ, ನನ್ನ ಹಾರ್ಟ್ ಒಳಗಡೆ ಒಂದ್ ಸಣ್ಣ ಭರವಸೆಯ ಬೆಳಕಿತ್ತು. ಲೈಫ್ ಲಾಂಗ್ ಅವನ ಜೊತೆನೇ ಇರ್ಬಹುದು ಅನ್ನೋ ಆಸೆ ಇತ್ತು. ಆದ್ರೆ ಇವತ್ತು ನಾನು ಅವನನ್ನ ಮೀಟ್ ಮಾಡೋಕೆ ಆ ಫಾರ್ಮ್ ಹೌಸ್ಗೆ ಹೋದಾಗ ತುಂಬಾ ದಿನಗಳ ಗ್ಯಾಪ್ ನಂತರ ಅವನನ್ನ ನನ್ನ ಕಣ್ಮುಂದೆ ನೋಡಿದ ತಕ್ಷಣ ಅಂಡ್ ಅವನ ಬಾಯಿಂದ ನನ್ನ ಹೆಸರು ಕೇಳಿದಾಗ ನನ್ಗೆ ಎಂತಹದೋ ಒಂದು ದೊಡ್ಡ ನೆಮ್ಮದಿ ಸಿಕ್ತು. ಆದ್ರೆ ಮರುಕ್ಷಣವೇ ಅವನು ನನ್ಗೆ ಆ ಹಳೆಯ ಅನ್ವಿತಾಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟ ಅಲ್ವಾ. ಇಷ್ಟೊಂದು ವರ್ಷಗಳ ನಂತರ ಅವರಿಬ್ರು ಇವತ್ತು ಹೇಗ್ ಜೊತೆಯಾದ್ರು, ಅಥವಾ ಆ ಅನ್ವಿತಾ ಇಷ್ಟು ದಿನ ಎಲ್ಲಿ ಮಿಸ್ ಆಗಿದ್ಲು ಅಂಡ್ ಮನೆಯವರೆಲ್ಲ ಅವಳು ಸತ್ತು ಹೋಗಿದ್ದಾಳೆ ಅಂತ ಯಾಕೆ ಅನ್ಕೊಂಡಿದ್ರು ಅನ್ನೋದು ಸದ್ಯಕ್ಕೆ ನನಗ್ ಗೊತ್ತಿಲ್ಲ. ಆದ್ರೆ ಆ ಅನ್ವಿತಾ ಯಾವಾಗ ಮತ್ತೆ ಆಶಿಕ್ ಲೈಫ್ ಒಳಗಡೆ ವಾಪಸ್ ಬಂದು ಅವಳು ಆಶಿಕ್ ನನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಅವನ್ ಕೈ ಹಿಡಿದು ತನ್ನ ಅಕ್ಕನ್ನ ಚಲಾಯಿಸಿದ್ಲೋ, ಆ ಕ್ಷಣದಲ್ಲಿ ನನ್ನ ಒಳಗಡೆ ಏನೋ ಒಂದು ದೊಡ್ಡ ವಸ್ತು ಒಡೆದ ಚೂರಾದ ಹಾಗೆ ಫೀಲ್ ಆಯ್ತು. ನನ್ನ ಮನಸ್ಸಿನ ಅಸಲಿ ಸತ್ಯ ಹೇಳ್ತೀನಿ ಕೇಳಿ ರಿಷಬ್. ಅವತ್ತು ನನ್ನ ಗಂಡ ವಿರಾಜ್ ಆ ಕಿಯಾರಾಳನ್ನ ಮನೆ ಕರ್ಕೊಂಡ್ ಬಂದು ಇವಳೇ ನನ್ ಗರ್ಲ್ ಫ್ರೆಂಡ್ ಅಂತ ನನ್ ಮುಖಕ್ಕೆ ಹೊಡೆದಾಗೆ ಹೇಳ್ದಾಗ್ಲೂ ನನ್ಗಿಷ್ಟೊಂದು ದೊಡ್ಡ ಮಟ್ಟದ ಪೇನ್ ಅನ್ಸಿರ್ಲೇ ಇಲ್ಲ. ಆ ಟೈಮ್ ನಲ್ಲಿ ಕೇವಲ ನನ್ಗೆ ಮೋಸ ಆಯ್ತು ಅನ್ನೋ ದ್ರೋಹದ ನೋವು ಮಾತ್ರ ಇತ್ತು. ಆದ್ರೆ ಇವತ್ತು ಆ ಫಾರ್ಮ್ ಹೌಸ್ ನಲ್ಲಿ ನನ್ಗಾದ ಆ ಫೀಲಿಂಗ್ ಕಂಪ್ಲೀಟ್ ಬೇರೆ ತರ ಇತ್ತು. ಇವತ್ತು ನನ್ಗೆ ಆಶಿಕ್ ಮೇಲೆ ಯಾವುದೇ ಸಣ್ಣ ಕೋಪವಾಗ್ಲಿ ಅಥವಾ ಬೇಸರವಾಗ್ಲಿ ಖಂಡಿತ ಇಲ್ಲ. ಅವನ್ ನನ್ಗೆ ದ್ರೋಹ ಮಾಡಿದಾನೆ ಅನ್ನೋ ಭಾವನೆ ಕೂಡ ನನ್ಗಿಲ್ಲ. ಆದ್ರೆ ಯಾರೋ ಬಂದು ನನ್ನ ಎದೆಯಿಂದ ನನ್ನ ಹಾರ್ಟ್ ಅನ್ನ ಕಟುವಾಗಿ ಕಿತ್ಕೊಂಡ ಹಾಗೆ ಒಂದು ದೊಡ್ಡ ಶೂನ್ಯತೆ ಅನ್ನಿಸ್ತು. ಅನ್ವಿತಾಳ ಆ ಎಮೋಷನಲ್ ಮಾತುಗಳನ್ನ ಕೇಳಿದ ರಿಷಬ್ ನಿಧಾನವಾಗಿ ನಡೆದು ಬಂದು ತನ್ನ 2 ಕೈಗಳನ್ನ ಅವಳ ಭುಜದ ಮೇಲೆ ಇಟ್ಟ. ಅವನು ಅವಳ ಮುಖ ನೋಡಿ ತುಂಬಾ ಸಾಫ್ಟ್ ಆಗಿ ಸ್ಮೈಲ್ ಮಾಡ್ತಾ ಹೇಳ್ದ, ಅನ್ವಿತಾ, ವಾಸ್ತವವಾಗಿ ನೀನು ಆಶಿಕ್ನನ್ನ ತುಂಬಾ ಗಾಢವಾಗಿ ಪ್ರೀತಿಸ್ತಿದ್ಯಾ. ಅಂಡ್ ಈ ಪ್ರೀತಿಯ ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್ ಏನಂದ್ರೆ ಅದು ಅಸೂಯೆ. ಆದ್ರೆ ನೀನು ಈ ಇಡೀ ಸಿಚುವೇಶನ್ ಅಲ್ಲಿ ಆಶಿಕ್ನ ಆ ಒಳ್ಳೆ ಗುಣಗಳನ್ನ ಅತಿಯಾಗಿ ನಂಬ್ತೀಯ. ಹಾಗಾಗಿ ಅವನ ಮೇಲೆ ನಿನ್ಗೆ ಕೋಪ ಬರೋ ಪ್ರಶ್ನೆಯೇ ಇಲ್ಲ. ನೀನ್ ಯಾವತ್ತೂ ಅವನ ಲೈಫ್ ನಲ್ಲಿ ಕೇವಲ ಖುಷಿ ಅಂಡ್ ಸಂತೋಷ ಇರ್ಬೇಕು ಅಂತಾನೆ ಬಯಸ್ತೀಯ. ಆದ್ರೆ ಆ ಒಡೆದು ಹೋದ ಹೃದಯದಲ್ಲಿ ಆ ಸಣ್ಣ ನೋವು ಇನ್ನೂ ಹಾಗೆಯೇ ಉಳ್ಕೊಂಡಿದೆ ಅಷ್ಟೆ.
ಬಟ್ ಡೋಂಟ್ ವರಿ, ಟೈಮ್ ಆದ ಹಾಗೆ ಎಲ್ಲವೂ ಕಂಪ್ಲೀಟ್ ಆಗಿ ಸರಿಯಾಗುತ್ತೆ. ರಿಷಬ್ ಆಡಿದ ಆ ಸಾಂತ್ವನದ ಮಾತುಗಳನ್ನ ಕೇಳಿ ಅನ್ವಿತಾ ಸುಮ್ಮನೆ ತಲೆಯಾಡ್ಸಿದ್ಲು. ಇಬ್ರು ಜೊತೆಯಾಗಿ ವಾಪಸ್ ಮನೆ ಕಡೆಗೆ ಹೆಜ್ಜೆ ಹಾಕ್ತಾ ಅವಳು ಹೇಳಿದ್ಲು, ರಿಷಬ್ ಅವ್ರೆ, ಆ ಹಳೆಯ ಅನ್ವಿತಾ ಆಶಿಕ್ ಲೈಫ್ನ ಇಡೀ ಪ್ರಪಂಚವಾಗಿದ್ಲು ಅನ್ನೋದ್ರಲ್ಲಿ ನನ್ಗಂತೂ ಯಾವುದೇ ಡೌಟ್ ಇಲ್ಲ. ಆದ್ರೆ ಇವತ್ತು ಆಶಿಕ್ ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್ ಇದ್ರು ಅವನ ಆ ಕಣ್ಣುಗಳಲ್ಲಿ ಮುಂಚೆ ಇದ್ದ ಆ ಬಿಗ್ಗು ಹೊಳಪು ಮಾತ್ರ ಖಂಡಿತ ಇರಲಿಲ್ಲ. ಅವನು ಆ ದಿನ ಕಾಲೇಜ್ನಲ್ಲಿ ನನ್ನನ್ನ ಆ ಹಳೆಯ ಅನ್ವಿತಾ ಅಂತ ತಪ್ಪು ತಿಳ್ಕೊಂಡು ಮೀಟ್ ಮಾಡಿದಾಗ ಅವನ ಕಣ್ಣಲ್ಲಿ ಎಂತಹದ್ದೋ ಒಂದು ಮ್ಯಾಜಿಕಲ್ ಖುಷಿ ಇತ್ತು ಗೊತ್ತಾ. ಆದ್ರೆ ಇವತ್ತು ಅವನ ಕಣ್ಣುಗಳಲ್ಲಿ ಒಂಥರ ವಿಚಿತ್ರವಾದ ದುಃಖ ಕಾಣಿಸ್ತಿತ್ತು. ಬಹುಶಃ ಅದು ಕೇವಲ ನನ್ನ ಮನಸ್ಸಿನ ಭ್ರಮೆ ಇರಬಹುದು ಅಷ್ಟೆ. ಹೇಗಿದ್ರು ನಮ್ಮ ಮನಸ್ಸಿಗೆ ಬೇಜಾರಾಗಿದ್ದಾಗ ಇಡೀ ಪ್ರಪಂಚವೇ ಒಂಥರ ದುಃಖದ ಹಾಗೆ ಕಾಣುತ್ತೆ ಅಲ್ವಾ. ಬಟ್ ನಾನು ಆ ದೇವರಲ್ಲಿ ಒಂದೇ ಪ್ರಾರ್ಥನೆ ಮಾಡ್ತೀನಿ, ಅವನ ಲೈಫ್ನಲ್ಲಿ ಇನ್ಮೇಲೆ ಇಡೀ ವರ್ಲ್ಡ್ನ ಎಲ್ಲ ಹ್ಯಾಪಿನೆಸ್ ಸಿಗ್ಲಿ ಅಂತ. ಯಾಕಂದ್ರೆ ಕೇವಲ ಅವನಿಂದ ಮಾತ್ರ ಇವತ್ತು ನನಗೆ ಈ ಪ್ರಪಂಚದಲ್ಲಿ ಮತ್ತೆ ಬದುಕೋಕೆ ಒಂದು ದೊಡ್ಡ ರೀಸನ್ ಸಿಕ್ಕಿದೆ. ಹೀಗೆ ಹೇಳ್ತಾ ಅನ್ವಿತಾ ತುಂಬಾ ಪ್ರೀತಿಯಿಂದ ತನ್ನ ಹೊಟ್ಟೆಯ ಮೇಲೆ ಮೆಲ್ಲಗೆ ಕೈ ಇಟ್ಟು ಕಣ್ಣುಗಳಿಂದ ಕೆಳಗೆ ಜಾರ್ತಿದ್ದ ಆ ಕಣ್ಣೀರನ್ನ ಯಾರು ನೋಡದ ಹಾಗೆ ತಕ್ಷಣ ಒರೆಸ್ಕೊಂಡ್ಲು. ರಿಷಬ್ ಅವಳ ಆ ಪ್ರತಿಯೊಂದು ಮೂಮೆಂಟ್ ಅನ್ನ ನೋಟಿಸ್ ಮಾಡಿದ್ರು ಸುಮ್ಮನೆ ಗೊತ್ತಿಲ್ಲದ ಹಾಗೆ ನಟಿಸ್ದ. ಯಾಕಂದ್ರೆ ಅನ್ವಿತಾಳಿಗೆ ಎಂತಹದೇ ದೊಡ್ಡ ಕಷ್ಟದ ಪರಿಸ್ಥಿತಿಯನ್ನು ತನ್ನಷ್ಟಕ್ಕೆ ತಾನೇ ನಿಭಾಯಿಸ್ಕೊಳ್ಳೋ ಅದ್ಭುತವಾದ ಕೆಪಾಸಿಟಿ ಇದೆ ಅನ್ನೋದು ಅವನಿಗೆ ಆವಾಗಲೇ ಚೆನ್ನಾಗಿ ಅರ್ಥವಾಗಿತ್ತು. ಹಾಗಾಗಿ ಇವತ್ತಿನ ಆ ಸ್ಯಾಡ್ ಮೂಡ್ ಚೇಂಜ್ ಮಾಡಬೇಕು ಅಂತ ವಿಷಯವನ್ನ ಬದಲಾಯಿಸ್ತಾ ಮನೆಯ ಗೇಟ್ ಕಡೆಗೆ ಹೆಜ್ಜೆ ಹಾಕ್ತಾ ಅನ್ವಿತಾಳಿಗೆ ತುಂಬಾ ಫನ್ನಿಯಾಗಿ ಹೇಳ್ದ, ಅಂದ್ಹಾಗೆ ಅನ್ವಿತಾ, ನಿನ್ ಫಾದರ್ ನೋಡೋಕೆ ಸೀದಾ ನಮ್ಮ ಹಳೆಯ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾದ ಆ ಬಾಬೂಜಿ ಕ್ಯಾರೆಕ್ಟರ್ ತರಾನೇ ಕಾಣಿಸ್ತಿದ್ದಾರೆ ಅಲ್ವಾ. ಇಡೀ ಪ್ರಪಂಚ ಅಂಡ್ ಈ ಸಮಾಜದ ಮರ್ಯಾದೆಯ ಇಡೀ ಹೊರೆಯನ್ನ ಕೇವಲ ತಾವೊಬ್ರೇ ಹೆಗ್ಲ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದಾರೆ ಅನ್ಸುತ್ತೆ. ರಿಷಬ್ ಇದನ್ನ ತುಂಬಾ ಹಗುರವಾಗಿ ಮತ್ತು ತಮಾಷೆಯ ಶೈಲಿಯಲ್ಲಿ ಹೇಳಿದ್ರಿಂದ ಅನ್ವಿತಾಳ ಮುಖದಲ್ಲೂ ಒಂದು ಸಣ್ಣ ನಗು ಮೂಡ್ತು. ಇಬ್ಬರು ಒಟ್ಟಿಗೆ ರಸ್ತೆಯಲ್ಲಿ ಹೆಜ್ಜೆ ಹಾಕ್ತಾ ಸಾಗ್ತಿರುವಾಗ ಅವಳು ರಿಷಬ್ ಕಡೆ ನೋಡಿ ಹೇಳಿದ್ಲು, ನೀವು ನನ್ನ ತಂದೆಯನ್ನ ಲೈಟ್ ಆಗಿ ರೇಗಿಸ್ತಿದ್ದೀರಾ ಅಲ್ವಾ. ಅಂದಹಾಗೆ ಸ್ವಲ್ಪ ಸಮಯದ ಮುಂದೆವರೆಗೂ ಅವರೇ ಈ ಜಗತ್ತಿನ ಅತ್ಯಂತ ಪ್ರೀತಿಯ ಮತ್ತು ಪ್ರಗತಿಪರ ತಂದೆ ಅಂತ ನಾನು ಬಲವಾಗಿ ನಂಬಿದ್ದೆ. ಅವರೊಂದಿಗೆ ನಾನು ನನ್ನ ಮನಸ್ಸಿನ ಪ್ರತಿಯೊಂದು ವಿಷಯವನ್ನ ಮುಕ್ತವಾಗಿ ಹಂಚ್ಕೊಳ್ತಿದ್ದೆ. ವಾಸ್ತವವಾಗಿ ಮುಂಚೆಲ್ಲ ನನ್ನ ತಾಯಿ ಮಾತ್ರ ನನ್ನನ್ನ ಪ್ರತಿಯೊಂದಕ್ಕೂ ತಡೆಯುವ ಹಠಮಾರಿ ಮಹಿಳೆಯಂತೆ ಕಾಣಿಸ್ತಿದ್ರು. ಆದ್ರೆ ಆ ವಿರಾಜ್ ಘಟನೆ ನಡೆದ ಮೇಲಷ್ಟೇ ನಾನು ನಿಧಾನವಾಗಿ ಸನ್ನಿವೇಶಗಳನ್ನ ಮತ್ತು ಜನರ ಅಸಲಿ ಮುಖವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಾರಂಭಿಸ್ದೆ. ಮನೆಯಿಂದ ಹೊರಬಂದ ನಂತರ ನನಗೆ ರಿಯಲೈಸ್ ಆಗಿದ್ದು ಏನಂದ್ರೆ, ನನ್ನ ತಾಯಿ ಯಾವತ್ತೂ ತನ್ನ ಸ್ವಂತ ಇಷ್ಟದಿಂದ ಬಿಹೇವ್ ಮಾಡಿರ್ಲಿಲ್ಲ. ಬದಲಾಗಿ ನನ್ನ ತಂದೆ ಒಳಗೊಳಗೆ ಏನನ್ನ ಬಯಸ್ತಿದ್ರೋ ಅದನ್ನೇ ಅವರು ಸಮಾಧಾನವಾಗಿ ಮಾಡ್ತಿದ್ರು. ನನ್ನ ತಂದೆ ಸಮಾಜದ ಮುಂದೆ ಯಾವತ್ತೂ ಒಬ್ಬ ಆಧುನಿಕ ಮತ್ತು ಒಳ್ಳೆಯ ವ್ಯಕ್ತಿಯಾಗಿ ಪ್ರಪಂಚದ ಜೊತೆ ಹೆಜ್ಜೆ ಹಾಕುವವರಂತೆ ಕಾಣಿಸ್ಕೊಳ್ತಿದ್ರು. ಆದ್ರೆ ನನ್ನ ತಾಯಿ ಮಾತ್ರ ಒಳಗೊಳಗೆ ಅವರ ಸಂಕುಚಿತ ಚಿಂತನೆಯ ಹೊರೆಯನ್ನ ಸದ್ದಿಲ್ದೆ ಹೊರ್ತಿದ್ರು. ನನ್ನ ಅನಿಸಿಕೆ ಪ್ರಕಾರ ನಮ್ಮ ದೇಶದ ಪ್ರತಿಯೊಂದು ಮಧ್ಯಮ ವರ್ಗದ ಕುಟುಂಬದಲ್ಲೂ ನಡೆಯುವ ಅಸಲಿ ವಿಷಯ ಬಹುಶಃ ಇದೇ ಇರಬೇಕು. ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳು ಪ್ರಪಂಚದೊಂದಿಗೆ ಮುಂದಡಿಯೋದನ್ನ ನೋಡೋಕೆ ಬಯಸ್ತಾರೆ. ಆದ್ರೆ ಸಮಾಜದ ಕಣ್ಣುಗಳನ್ನ ಎದುರಿಸಿ ತಮ್ಮ ಮಕ್ಕಳ ಬೆನ್ನಿಗೆ ಬಂಡೆಯಂತೆ ನಿಂತು ಪ್ರಪಂಚದ ಮುಂದೆ ಸಾಗುವ ಧೈರ್ಯ ಮಾತ್ರ ಯಾರಿಗೂ ಇರೋದಿಲ್ಲ. ಅದಕ್ಕಾಗಿ ತಮ್ಮದೇ ಮಕ್ಕಳ ಸ್ವಾಭಿಮಾನ ಹತ್ತಿಕ್ಕಲ್ಪಡಲಿ, ಅವರ ಕನಸುಗಳು ನುಚ್ಚು ನೂರಾಗ್ಲಿ ಅಥವಾ ಅವರು ಲೈಫ್ ಲಾಂಗ್ ಉಸಿರುಗಟ್ಟದ ವಾತಾವರಣದಲ್ಲೇ ಬದುಕಲಿ, ಅದ್ಯಾವುದೂ ಅವರಿಗೆ ಮುಖ್ಯ ಅನ್ಸೋದೇ ಇಲ್ಲ. ಕೇವಲ ಸಮಾಜದ ಮುಂದೆ ತಮ್ಮ ಸುಳ್ಳು ಗೌರವ ಉಳಿದ್ರೆ ಸಾಕು ಅಂದ್ಕೊಳ್ತಾರೆ. ಆದ್ರೆ ನಾನು ನನ್ನ ಮಗುವಿನ ಬದುಕಿನಲ್ಲಿ ಇಂತಹ ಪರಿಸ್ಥಿತಿ ಬರೋಕೆ ಖಂಡಿತ ಬಿಡೋದಿಲ್ಲ. ಇದು ಸುಲಭ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ರಿಷಬ್. ಈ ಜಗತ್ತು ನನ್ನನ್ನ ಕೆಣಕಬಹುದು, ನನ್ನ ಹಾದಿಯಲ್ಲಿ ನೂರಾರು ಅಡೆತಡೆಗಳನ್ನ ಸೃಷ್ಟಿಸಬಹುದು. ಆದ್ರೆ ನನ್ನ ಮಗುವಿನ ಕಣ್ಣುಗಳನ್ನ ನೇರವಾಗಿ ನೋಡಿ ಅವನನ್ನ ಒಬ್ಬ ಅತ್ಯಂತ ಅದ್ಭುತ ವ್ಯಕ್ತಿಯನ್ನಾಗಿ ಬೆಳೆಸೋಕೆ ನಾನು ಇಡೀ ಶಕ್ತಿಯನ್ನ ಧಾರೆ ಎರೆಯುವ ಧೈರ್ಯ ಇವತ್ತು ನನ್ನಲ್ಲಿದೆ. ಭವಿಷ್ಯದಲ್ಲಿ ಅವನು ಏನಾಗ್ತಾನೆ ಎಂಬುದು ಅವನ ಸ್ವಂತ ಆಲೋಚನೆ ಮತ್ತು ಅಣೆಬರಹಕ್ಕೆ ಬಿಟ್ಟಿದ್ದು. ಆದ್ರೆ ನಾನು ಯಾವತ್ತು ನನ್ನ ಆಸೆಗಳನ್ನ ಅಥವಾ
ಈ ಸಮಾಜದ ಸುಳ್ಳು ಹೆಮ್ಮೆಯ ಹೊರೆಯನ್ನ ಅವನ್ ತಲೆ ಮೇಲೆ ಹೇರೋಕೆ ಹೋಗೋದಿಲ್ಲ. ಅನ್ವಿತಾ ಇಷ್ಟೊಂದು ದೃಢವಾಗಿ ಹೇಳುವಾಗ ಅವಳ ಮುಖದಲ್ಲಿ ಅಪಾರವಾದ ಆತ್ಮವಿಶ್ವಾಸ ಎದ್ದು ಕಾಣಿಸ್ತಿತ್ತು. ಅದನ್ನ ಗಮನಿಸಿದ ರಿಷಬ್ ತುಂಬಾ ಗೌರವದಿಂದ ಅವಳ ಭುಜದ ಮೇಲೆ ಸ್ನೇಹದ ಹಸ್ತವನ್ನಿಟ್ಟು ಅವಳ ಆಲೋಚನೆಗೆ ಒಪ್ಪಿಗೆ ಸೂಚಿಸ್ತ. ಅವಳು ಕೂಡ ಕೃತಜ್ಞತೆಯಿಂದ ಮುಗುಳ್ನಕ್ಳು. ಇಬ್ಬರೂ ಮರಳಿ ಮನೆಯ ಮುಖ್ಯ ಬಾಗಿಲನ್ನ ತಲುಪ್ತಾ ಇದ್ದಾಗೆ ಆ ದೊಡ್ಡ ಕಬ್ಬಿಣದ ಗೇಟ್ ಅಗಲವಾಗಿ ತೆರೆಯಲ್ಪಡ್ತು. ಅಲ್ಲಿ ಗಾರ್ಡನ್ ಪಕ್ಕದಲ್ಲಿ ಬಂದು ನಿಂತಿದ್ದ ಎರಡು ದೊಡ್ಡ ಕಾರುಗಳನ್ನ ನೋಡಿದ ತಕ್ಷಣವೇ ಅನ್ವಿತಾಳಿಗೆ ಅರ್ಥ ಆಯ್ತು, ವಿರಾಜ್ ಮತ್ತು ಅವನ ಇಡೀ ಕುಟುಂಬ ಆವಾಗಲೇ ಇಲ್ಲಿಗೆ ಬಂದು ಇಳಿದಿದ್ದಾರೆ ಅಂತ. ಆ ಕಾರುಗಳನ್ನ ನೋಡಿದ ತಕ್ಷಣ ಅನ್ವಿತಾಳ ಮುಖದಲ್ಲಿ ಸಡನ್ ಆಗಿ ತೀವ್ರವಾದ ಸಿಟ್ಟು ಮತ್ತು ಕೋಪದ ಭಾವನೆಗಳು ಮೂಡಿದ್ವು. ಅದನ್ನ ನೋಡಿ ರಿಷಬ್ ಮೆಲ್ಲಗೆ ಅವಳನ್ನ ಕೇಳ್ದ, ಏನಾಯ್ತು ಅನ್ವಿತಾ, ಆರ್ ಯು ಓಕೆ? ರಿಷಬ್ ಆ ತರ ಆತಂಕದಿಂದ ಕೇಳಿದ್ದಕ್ಕೆ ಅನ್ವಿತಾ ಒಂದು ಸುದೀರ್ಘವಾದ ಆಳವಾದ ಉಸಿರನ್ನು ತಗೊಂಡು ಅವನಿಗೆ ಹೇಳಿದ್ಲು, ವಿರಾಜ್ ಮತ್ತೆ ಅವನ ಇಡೀ ಕುಟುಂಬ ಆವಾಗಲೇ ಬಂದಿದ್ದಾರೆ ರಿಷಬ್ ಅವ್ರೆ. ಅಲ್ಲಿ ನಿಂತಿರೋ ಆ ಎರಡು ಕಾರುಗಳು ಖಂಡಿತ ಅವರದ್ದೇ. ಅನ್ವಿತಾಳ ಈ ಮಾತು ಕೇಳಿದ ರಿಷಬ್ಗೆ ಒಳಗೊಳಗೆ ಸ್ವಲ್ಪ ಆಶ್ಚರ್ಯ ಮತ್ತು ಗೊಂದಲ ಆಯ್ತು. ಅವನು ಅವಳ ಮುಖ ನೋಡಿ ಕೇಳ್ದ, ಆದ್ರೆ ಅವ್ರು ಬರೋದಾಗೆ ಹೇಳಿದ್ದು ಸಂಜೆ ತಾನೆ, ಇವಾಗ ಇನ್ನೂ ಕೇವಲ ಮಧ್ಯಾಹ್ನ 3 ಗಂಟೆ ಆಗಿದೆ ಅಷ್ಟೇ. ವಾಸ್ತವವಾಗಿ ಈ ಜನರಿಗೆ ಇಷ್ಟೊಂದು ಅರ್ಜೆಂಟಾಗಿ ಇಲ್ಲಿಗೆ ಬಂದು ತಾವಾಗಿಯೇ ಅವಮಾನಿಸ್ಕೊಳ್ಳೋಕೆ ಯಾಕಿಷ್ಟೊಂದು ಆತರ ಇತ್ತು ನನಗರ್ಥ ಆಗ್ತಿಲ್ಲ. ರಿಷಬ್ ಆ ಮಾತನ್ನ ತುಂಬಾ ಕ್ಯಾಶುಯಲ್ ಆಗಿ ಹೇಳಿದ್ನೇ ಹೊರತು ಬೇರೇನೂ ಅಲ್ಲ. ಆದ್ರೆ ಅವನ ಬಾಯಿಂದ ಆ ಅವಮಾನಿಸಿಕೊಳ್ಳಲು ಆತುರ ಅನ್ನೋ ಕೊನೆಯ ಹನಿ ಹಾಸ್ಯದ ಮಾತುಗಳನ್ನ ಕೇಳಿದ ತಕ್ಷಣವೇ ಅನ್ವಿತಾಳಿಗೆ ಜೋರಾಗಿ ನಗು ಬಂದ್ಬಿಡ್ತು. ಇಷ್ಟೊಂದು ಇಂಟೆನ್ಸ್ ವಾತಾವರಣದಲ್ಲೂ ಅವಳು ನಗ್ತಿರೋದನ್ನ ನೋಡಿ ರಿಷಬ್ ಕೂಡ ನಗ್ತಾ ಕೇಳ್ದ, ಇಷ್ಟೊಂದು ಬಿಗುವಿನ ಪರಿಸ್ಥಿತಿಯಲ್ಲೂ ನೀನು ಇಷ್ಟೊಂದು ಕ್ಯೂಟ್ ಆಗಿ ನಗ್ತಿರೋದು ನಿಜಕ್ಕೂ ಗ್ರೇಟ್ ಅನ್ವಿತಾ. ಜನರು ಯೋಚನೆ ಮಾಡೋ ಜಾಗದಲ್ಲಿ ನೀನ್ ತುಂಬಾ ನೆಮ್ಮದಿಯಾಗಿ ಇರ್ತೀಯ. ರಿಧಿಮಾ ನಿನ್ನ ಒಂಥರ ಜಟಿಲವಾದ ಸನ್ನಿವೇಶಗಳ ವಿಶೇಷ ಕೇಸ್ ಅಂತ ಹೇಳ್ತಿದ್ದು 100ಕ್ಕೆ 100 ಕರೆಕ್ಟ್ ಆಗಿದೆ. ಅದನ್ನ ಕೇಳಿದಾಗ ಅನ್ವಿತಾಳ ಮುಖದಲ್ಲಿದ್ದ ನಗು ಇನ್ನೂ ಸ್ವಲ್ಪ ದೊಡ್ಡದಾಯ್ತು. ಅವಳು ಮೆಲ್ಲಗೆ ಹೆಜ್ಜೆ ಹಾಕ್ತಾ ತನ್ನ ಮನೆಯ ಒಳಗಡೆ ಹೋಗ್ತಾ ಹೇಳಿದ್ಲು, ಹೌದು, ರಿಧಿಮಾ ನನ್ನ ಬಗ್ಗೆ ಆ ತರ ಹೇಳಿದಾಳ ಅಥವಾ ಇದು ಕೇವಲ ನಿಮ್ ಸ್ವಂತ ಸೃಷ್ಟಿಯ ಡಾಕ್ಟರ್? ಅಂದ್ಹಾಗೆ ಇಂತಹ ಗಂಭೀರ ಸನ್ನಿವೇಶಗಳ ಮಧ್ಯೆಯೂ ತುಂಬಾ ಈಸಿಯಾಗಿ ಹಾಸ್ಯ ಮಾಡೋದು ನಿಮ್ಮಲ್ಲಿರೋ ಒಂದು ಬಿಗ್ ಟ್ಯಾಲೆಂಟ್ ಅನ್ಸುತ್ತೆ. ಅದಕ್ಕೆ ಇಷ್ಟೊಂದು ಗಂಭೀರ ವಾತಾವರಣದಲ್ಲೂ ಆ ಜನರು ತಮಗಾಗಿಯೇ ಬೇಗನೆ ಅವಮಾನ ತಂದ್ಕೊಳ್ಳೋಕೆ ಆತರದಿಂದ ಬಂದಿದ್ದಾರೆ ಅಂತ ನಿಮ್ಗನ್ಸುತ್ತೆ. ಆದ್ರೆ ಇದು ಒಂದು ರೀತಿಯಾಗಿ ಒಳ್ಳೆಯದೇ ಆಯ್ತು ಅಲ್ವಾ? ಆಶಿಕ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ದ, ಕೆಲವೊಮ್ಮೆ ಲೈಫ್ನ ಅತಿ ದೊಡ್ಡ ಕಷ್ಟಗಳನ್ನ ಮತ್ತೆ ಸನ್ನಿವೇಶಗಳನ್ನ ಎದುರಿಸ್ಬೇಕಾದ್ರೆ ಮುಖದಲ್ಲಿ ಒಂದು ಸಣ್ಣ ನಗು ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಂತ. ಅನ್ವಿತಾಳ ಸಂಭಾಷಣೆಯಲ್ಲಿ ಅವಳಿಗೆ ಇಷ್ಟವಿಲ್ದಿದ್ರು ಆಶಿಕ್ನ ಹೆಸರು ತಾನಾಗಿಯೇ ಪದೇ ಪದೇ ಪ್ರಸ್ತಾಪವಾಗ್ತಿತ್ತು. ಆದ್ರೆ ಈ ಬಾರಿ ಅವಳು ಆಶಿಕ್ ಹೆಸರನ್ನ ಯಾವುದೇ ಕಣ್ಣೀರಿನ ನೋವಿನಿಂದ ಹೇಳಲಿಲ್ಲ. ಬದಲಾಗಿ ತನ್ನ ಇಡೀ ಧೈರ್ಯವನ್ನ ಒಟ್ಟುಗೂಡ್ಸೋಕೆ ಅವನ ಹೆಸರನ್ನ ಬಳಸ್ಕೊಂಡ್ಲು. ಯಾಕಂದ್ರೆ ಅವಳು ಇವಾಗ ಒಳಗಡೆ ಮಾಡೋಕ್ ಹೊರಟಿರೋ ಆ ಒಂದು ದೊಡ್ಡ ಹೋರಾಟಕ್ಕೆ ಆಶಿಕ್ ಅವಳಲ್ಲಿ ತುಂಬಿದ್ದ ಆ ಸಾಲಿಡ್ ಧೈರ್ಯದ ಅವಶ್ಯಕತೆ ಸಿಕ್ಕಾಪಟ್ಟೆ ಇತ್ತು. ತನ್ನ ಇಡೀ ವೀಕ್ನೆಸ್ ತನ್ನ ಅತಿ ದೊಡ್ಡ ಸಾಮರ್ಥ್ಯವನ್ನಾಗಿ ಚೇಂಜ್ ಮಾಡ್ಕೊಳ್ಳೋ ಅದ್ಭುತ ಕೌಶಲ್ಯವನ್ನ ಕಳೆದ 1.5 ವರ್ಷದ ಲೈಫ್ನಲ್ಲಿ ಅನ್ವಿತಾ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ಲು. ಇವಾಗ ಮನೆಯ ಒಳಗಡೆ ತನ್ನ ಆ ಇಡೀ ಕೌಶಲ್ಯಗಳನ್ನ ಸರಿಯಾದ ಜಾಗದಲ್ಲಿ ಬಳಸೋ ಅಸಲಿ ಸಮಯ ಬಂದಿತ್ತು. ಹಾಗಾಗಿ ಅವಳು ಒಂದು ಕ್ಷಣ ಕಣ್ಮುಚ್ಚಿ ದೀರ್ಘವಾಗಿ ಆಳವಾದ ಉಸಿರು ತಗೊಂಡು ಜನರ ಧ್ವನಿಯಿಂದ ತುಂಬ ಹೋಗಿದ್ದ ಆ ಹಾಲ್ ಒಳಗಡೆ ಕಂಪ್ಲೀಟ್ ಕಾನ್ಫಿಡೆಂಟ್ ಆಗಿ ಹೆಜ್ಜೆ ಇಟ್ಲು. ಆದ್ರೆ ಅವಳು ಹಾಲ್ ಒಳಗಡೆ ಕಾಲಿಟ್ಟ ಮರುಕ್ಷಣೆಯೇ ಅಲ್ಲಿಯವರೆಗೆ ಆಗ್ತಿದ್ದ ಇಡೀ ಜನರ ಗದ್ದಲ ಒಂದೇ ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿ ಒಂದು ತರಹ ಕಿವುಡುಗೊಳಿಸುವ ಭೀಕರ ಮೌನ ಇಡೀ ಜಾಗದಲ್ಲಿ ಆವರಿಸ್ತು. ಹಾಲ್ನಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರ ಕಣ್ಣುಗಳು ಆವಾಗ್ಲೇ ಸಡನ್ ಆಗಿ ಅನ್ವಿತಾಳ ಮೇಲೆಯೇ ಕಂಪ್ಲೀಟ್ ಆಗಿ ಫಿಕ್ಸ್ ಆದ್ವು. ಒಂದು ಹೊಗೆದ ನೀಲಿ ಬಣ್ಣದ ಜೀನ್ಸ್, ಡೀಸೆಂಟ್ ಕಪ್ಪು ಶರ್ಟ್ ಅಂಡ್ ಅದಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೋ ಒಂದು ಬ್ಲೂ ಡೆನಿಮ್ ಜಾಕೆಟ್ ಧರಿಸಿ ಕೂದಲನ್ನ ನೀಟಾಗಿ ಪೊನಿಟೇಲ್ ಸ್ಟೈಲ್ ನಲ್ಲಿ ಕಟ್ಕೊಂಡಿದ್ದ ಅನ್ವಿತಾ ನೋಡೋಕೆ ಪಕ್ಕ ಒಬ್ಬ ಅತ್ಯಂತ ಪ್ರೌಢ ಕಾಲೇಜ್ ಸ್ಟೂಡೆಂಟ್ ತರಾನೇ ಕಾಣಿಸ್ತಾ ಇದ್ಲು. ಇನ್ನು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ
ಇವತ್ತು ಅವಳ ಇಡೀ ಅಸ್ತಿತ್ವದಲ್ಲಿ ನಂಬಲಾಗದಷ್ಟು ಆತ್ಮವಿಶ್ವಾಸ ಮತ್ತು ಒಂದು ಅಪಾರವಾದ ಬ್ಯೂಟಿ ಲುಕ್ ಎದ್ದು ಕಾಣಿಸ್ತಾ ಇತ್ತು. ದೇವರಿಂದ ಆವಾಗಲೇ ಅವಳಿಗೆ ಸೌಂದರ್ಯದ ದೊಡ್ಡ ಗಿಫ್ಟ್ ಸಿಕ್ಕಿತ್ತು ನಿಜ. ಆದ್ರೆ ಇವತ್ತು ಅವಳ ಮುಖದಲ್ಲಿದ್ದ ಆ ಸಾಲಿಡ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂಡ್ ಆ ಮಾಡರ್ನ್ ಲುಕ್ ಅವಳ ಇಡೀ ಕ್ಯಾರೆಕ್ಟರ್ ಅನ್ನ ಇನ್ನು ಸಿಕ್ಕಾಪಟ್ಟೆ ಆಕರ್ಷಕವಾಗಿ ಮಾಡ್ಬಿಟ್ಟಿತ್ತು. ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರು ಅನ್ವಿತಾಳ ಈ ಹೊಸ ಮಾಡರ್ನ್ ರೂಪ ನೋಡಿ ಕಂಪ್ಲೀಟ್ ಆಗಿ ಆಶ್ಚರ್ಯಚಕಿತರಾಗಿ ಮೂಗಿನ ಮೇಲೆ ಬೆರಳಿಟ್ಕೊಂಡಿದ್ರು. ಅನ್ವಿತಾ ತನ್ನ ಶಾರ್ಟ್ ಕಣ್ಣುಗಳಿಂದ ಆ ಹಾಲ್ನಲ್ಲಿ ಸಾಲಾಗಿ ಸೋಫಾ ಮೇಲೆ ಕುಳಿತಿದ್ದ ಆ ಇಡೀ ಜನರನ್ನ ಒಮ್ಮೆ ಕಣ್ಣಾಡಿಸಿ ನೋಡಿದ್ಲು. ಅಲ್ಲಿ ಅವಳ ಆ ಸ್ಯಾಡಿಸ್ಟ್ ಅತ್ತೆ, ಅತ್ತಿಗೆ, ಮೈದುನ, ಅವಳ ಚಿಕ್ಕಮ್ಮ ಅಂಡ್ ಚಿಕ್ಕಪ್ಪ ಎಲ್ರು ಕಂಪ್ಲೀಟ್ ಗ್ಯಾಂಗ್ ಸಮೇತ ಬಂದು ಜಮಾಯಿಸಿದ್ರು. ಅತ್ತಿಗೆಯ ಮಡ್ಲಲ್ಲಿ ವಿರಾಜ್ ಮತ್ತು ಕಿಯಾರಳ ಮಗ ಆ ಪುಟ್ಟ ರಿಹಾನ್ ಕೂಡ ಕುಳಿತಿದ್ದ. ಹೌದು, ಅನ್ವಿತಾಳ ಲೈಫ್ ಹಾಳು ಮಾಡಿದ ಇಡೀ ಜಗತ್ತಿನ ಕಪಟ ಸಂಬಂಧಗಳ ಪ್ರತಿಯೊಬ್ಬ ವ್ಯಕ್ತಿಯೂ ಇವತ್ತು ಆ ರೂಮ್ ನಲ್ಲಿ ಹಾಜರಾಗಿದ್ರು. ಆದ್ರೆ ಅನ್ವಿತಾಳನ್ನ ಇವತ್ತು ಇಷ್ಟೊಂದು ಬ್ಯೂಟಿಫುಲ್ ಆಗಿ, ಧೈರ್ಯವಾಗಿ, ಫಿಟ್ ಆಗಿ ಇರೋ ಕಂಡೀಷನ್ ಅಲ್ಲಿ ನೋಡಿದ ತಕ್ಷಣವೇ ಅಲ್ಲಿದ್ದ ವಿರಾಜ್ ಫ್ಯಾಮಿಲಿಯ ಪ್ರತಿಯೊಬ್ಬರ ಮುಖದಲ್ಲೂ ತಡೆಯಲಾರದಷ್ಟು ವಿಪರೀತ ಕಿರಿಕಿರಿ ಮತ್ತು ಕ್ರೂರ ಕೋಪದ ಕರಾಳ ಭಾವನೆಗಳು ತುಂಬಾ ಸ್ಪಷ್ಟವಾಗಿ ಗೋಚರಿಸೋಕೆ ಸ್ಟಾರ್ಟ್ ಆದ್ವು. ನಂತರ ವಿರಾಜ್ ಚಿಕ್ಕಮ್ಮ ಕೊನೆಗೂ ತನ್ನ ಮೌನ ಮುರಿದ್ರು. ಅನ್ವಿತಾಳ ತಂದೆಯನ್ನ ಮುಖಾಮುಖಿಯಾಗಿ ಕೆಣಕ್ತಾ ಅವರು ವ್ಯಂಗ್ಯವಾಗಿ ಹೇಳಿದ್ರು, ಓ ವಾವ್, ಅದ್ಭುತ ಸರ್, ನಿಮ್ಮ ಮಗಳ ನಡವಳಿಕೆ ತುಂಬಾ ಬದಲಾಗಿದೆ. ಶ್ರೀಮಂತರ ಸಹವಾಸದ ಪರಿಣಾಮ ಇವಾಗ ಕ್ಲಿಯರ್ ಆಗಿ ಗೋಚರಿಸ್ತಿದೆ ಅನ್ಸುತ್ತೆ. ಅವಳು ಇತ್ತೀಚೆಗೆ ಹೊರಗಿನ ಗಾಳಿಯನ್ನ ಸ್ವಲ್ಪ ಹೆಚ್ಚು ಇಷ್ಟಪಡೋಕೆ ಪ್ರಾರಂಭಿಸಿದಾಳಲ್ವಾ? ಆ ಶ್ರೀಮಂತ ಹುಡುಗನ ಹೆಸರೇನು ಎಂದು ಅವರು ಮಾತು ಮುಂದುವರಿಸ್ತಾ ಇದ್ರು. ಆದ್ರೆ ಅನ್ವಿತಾ ತಕ್ಷಣ ಮುಂದೆ ಬಂದು ಅವರ ಪಾದಗಳನ್ನ ಮುಟ್ಟಿ ಆ ಮಾತನ್ನ ಮಧ್ಯದಲ್ಲೇ ತಡೆದು ಶಾಂತವಾಗಿ ಹೇಳಿದ್ಲು, ಆಶಿಕ್ ಆಶಿಕ್ ಜೋಯಿಶ್, ಅದು ಈ ಶ್ರೀಮಂತ ಉದ್ಯಮಿ ಹುಡುಗನ ಹೆಸರು ಎಂದು ಅವಳು ನೇರವಾಗಿ ಉತ್ತರಿಸಿದ್ಲು. ಹೀಗೆ ಹೇಳ್ತಾ ಅನ್ವಿತಾ ಸಾಲಾಗಿ ತನ್ನ ಅತ್ತೆ, ಅತ್ತಿಗೆ, ಭಾವ ಮತ್ತು ಚಿಕ್ಕಪ್ಪನ ಪಾದಗಳನ್ನ ಮುಟ್ಟಿ ನಮಸ್ಕರಿಸಿದ್ಲು. ಅಲ್ಲಿದ್ದವರು ಬಹುಶಃ ಅವಳಿಂದ ಇಂತಹ ಗೌರವವನ್ನ ಖಂಡಿತ ನಿರೀಕ್ಷಿಸಿರ್ಲಿಲ್ಲ.